ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಬಕಾರಿ ಭವನದ ಬಳಿಯಿಂದ ನನ್ನ ಕಲೀಗ್ ಸತ್ತಾರ್ ಹಾಗೆ ಲೋಕಾಯುಕ್ತ ಬಳಿಯಿಂದ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, RVT ಅನ್ನೋ ಹೆಸರು ಆಡಿಯೋದಲ್ಲಿ ಪ್ರಸ್ತಾಪವಾಗಿರೋದು ಕೇವಲ ಅಧಿಕಾರಿಗಳು ಮಾತ್ರ ಇನ್ವಾಲ್ವ್ ಆಗಿದ್ದಾರಾ ಭ್ರಷ್ಟಾಚಾರದಲ್ಲಿ ಅನ್ನೋ ನೇರ ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ಡೀಟೇಲ್ಸ್ ಹಂಚಿಕೊಡೋದಾದ್ರೆ ಬ್ಯಾಟರಾಯನಪುರದ ಅಬಕಾರಿ ಭವನದ ಮೇಲೆ ಮೊನ್ನೆ ಏನು ರೇಡ್ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಇದೇ ಅಂದ್ರೆ ಅಬಕಾರಿ ಭವನದ ಮೊದಲ ಮಹಡಿಯಲ್ಲಿದ್ದಂತಹ ಡಿಸಿ ಅವರ ಮೇಲೆ ಮೊದಲಿಗೆ ರೇಡ್ ಆಗುತ್ತೆ. ರೇಡ್ ಆದ ಸಂದರ್ಭದಲ್ಲಿ ಮೂವರನ್ನು ಅರೆಸ್ಟ್ ಮಾಡಿ ತದನಂತರದಲ್ಲಿ ಅಂದ್ರೆ ರೆಡ್ ಹ್ಯಾಂಡ್ ಆಗಿ ಅವರು ಸಿಕ್ಕ ಹಾಕುತ್ತಾರೆ. ಅವ್ರನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಲೋಕಾಯುಕ್ತ ಅವರು ವಿವಿಧ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಅದನ್ನು ಕೂಡ ಪ್ರಮುಖವಾಗಿ ಲೋಕಾಯುಕ್ತ ಅವರು ಭ್ರಷ್ಟಾಚಾರ ನಿರೋಧಕ ಕಾಯ್ದೆ ಅಡಿ ಇದೀಗ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣದಲ್ಲಿ ಕೇವಲ ಡಿಸಿ ಮಾತ್ರ ಇನ್ವಾಲ್ವ್ ಆಗಿದ್ರು. ಅವರ ಜೊತೆಗೆ ಬೇರೆ ಯಾರಾದರೂ ಅಧಿಕಾರಿಗಳು ಶಾಮೀಲಾಗಿದ್ದರ ಜೊತೆಗೆ ಸಚಿವರ ಹೆಸರು ತಲುಕು ಹಾಕಿರುವುದರಿಂದ ಈ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಆಡಿಯೋ ಸಿಕ್ಕಿದೆ. ಆ ಒಂದು ಆಡಿಯೋದಲ್ಲಿ RVT ಅನ್ನೋ ವಿಚಾರ ಪ್ರಸ್ತಾಪ ಆಗಿರುವುದರಿಂದ ಸಹಜವಾಗಿ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯವರು ಕೂಡ ಇದೇ ವಿಚಾರ ಮುಂದಿಟ್ಟುಕೊಂಡು ಸಚಿವರ ವಿರುದ್ಧ ಆರೋಪ ಏನ್ ಮಾಡ್ತಾ ಇದ್ರು. ಬಿಜೆಪಿಯವರ ಆರೋಪಕ್ಕೆ ಇದೀಗ ಈ ಒಂದು ಆಡಿಯೋ ಪುಷ್ಟಿ ನೀಡ್ತಾ ಇದೆ. ಯಾಕಂದ್ರೆ ಅಲ್ಲೂ ಕೂಡ RVT ಅನ್ನೋ ಹೆಸರು ಕೂಡ ಬಂದಿರೋದ್ರಿಂದ ಸಹಜವಾಗಿ ಈಗಾಗಲೇ ವಿಪಕ್ಷ ನಾಯಕ ಅಶೋಕ್ ಅವರು ಮಾಡಿರುವಂತಹ ಆರೋಪಕ್ಕೂ ಈ ಆಡಿಯೋದಲ್ಲಿರುವಂತಹ RVT ಅನ್ನೋ ವಿಚಾರ ಒಂದಕ್ಕೊಂದು ಇದೀಗ ತಾಳೆ ಆಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಇನ್ನು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಂದಿದ್ದಾರೆ ಮೂವರು ಅಧಿಕಾರಿಗಳು. ಈ ಮೂವರು ಅಧಿಕಾರಿಗಳು ಮಾತ್ರನ ಹಾಗಾದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರೋದು? ಈ ಆಯಾಮದಲ್ಲಿ ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಮೂವರು ಅಧಿಕಾರಿಗಳು ಅಂದ್ರೆ ಅದರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಸೇರಿದಂತೆ ಮೂವರನ್ನು ವಶಕ್ಕೆ ಪಡೆದಿದ್ದಾರೆ. ಸರಿ, ಕೇವಲ ಅಧಿಕಾರಿಗಳು ಮಾತ್ರ ಈ ಪ್ರಮಾಣದ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ. ಹೀಗಾಗಿ ಏನು ಇವರ ಮೇಲಿರುವಂತಹ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಆಡಿಯೋ ಆಗಿರಬಹುದು ಮತ್ತೆ ಇನ್ನಿತರ ಏನು ದಾಖಲೆಗಳೇನಿದೆ ಅದೆಲ್ಲವೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತಾನೆ ಹೇಳಬಹುದಾಗಿದೆ. ಯಾಕಂದ್ರೆ ಅಪ್ರೂವಲ್ ಮಾಡೋರು ಮೇಲಿಂದ ಅಂದ್ರೆ ಸಚಿವರಿಂದನೇ ಹೋಗಬೇಕಾಗುತ್ತೆ. ಕೆಲವೊಂದು ಸೈನ್ ಅಥಾರಿಟಿ ಇರೋದು ಸಚಿವರಿಗೆ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಈ ರೀತಿಯಾದ ಅಂದ್ರೆ ಈ ಒಂದು ಲಂಚವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಆ ಒಂದು ಲಂಚದ ಹಣ ಏನಿದೆ ಅವರಿಗೂ ಕೂಡ ತಲುಪ್ತಾ ಇದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ಅನುಮಾನವನ್ನ ಈಗ ದೂರು ನೀಡಿರುವಂತಹ ಲಕ್ಷ್ಮೀನಾರಾಯಣ ಅವರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಅವರ ಬಳಿ ಮಾತನಾಡಿದಂತಹ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಇಲ್ಲಿ ನನ್ನ ಮೇಲ್ವರ್ಗದ ಅಧಿಕಾರಿಗಳೇನಿದ್ದಾರೆ ಅವರಿಗೆ ತಲುಪಬೇಕು ಮತ್ತೆ ಸಚಿವರಿಗೆ ಈ ಒಂದು ಹಣ ತಲುಪುತ್ತೆ. ಹೀಗಾಗಿ ಅಂದ್ರೆ ಹಂತ ಹಂತವಾಗಿ ಯಾರ್ಯಾರಿಗೆ ಈ ಒಂದು ಹಣವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಟೇಲ್ ಆಗಿ ಆ ಒಂದು ಆಡಿಯೋದಲ್ಲಿ ಹೇಳಿರುವಂತಹ ಒಂದು ಕಾರಣದಿಂದಾಗಿ ಮತ್ತು ಪದೇ ಪದೇ ಅಬಕಾರಿ ಸಚಿವರ ಹೆಸರುಗಳು ಪ್ರಸ್ತಾಪ ಆಗಿರುವಂತಹ ಒಂದು ಕಾರಣದಿಂದಾಗಿ ಅದನ್ನು ತನಿಖೆ ಮಾಡಲೇಬೇಕಾಗಿದೆ. ಹೀಗಾಗಿ ಸದ್ಯ ಅವರಿಗೂ ಶೇರ್ ಹೋಗ್ತಾ ಇತ್ತಾ ಅನ್ನುವಂತಹ ಒಂದು ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಹೀಗಾಗಿ ಸದ್ಯ ಬಂಧಿತರಾಗಿರುವಂತಹ 3 ಜನರು ಇಲ್ಲಿಯವರೆಗೆ ಅಂದ್ರೆ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗೋದಕ್ಕಿಂತ ಮುಂಚೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತೆ ಅವರ ಬಳಿ ಇದ್ದಂತಹ ಒಂದಷ್ಟು ದಾಖಲಾತಿಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಅವರ ಅವಧಿಯಲ್ಲಿ ಎಷ್ಟೆಷ್ಟು ಜನರಿಗೆ ಬಾರ್ ಲೈಸೆನ್ಸ್ ಅನ್ನ ಕೊಡಲಾಗಿದೆ ಮತ್ತು ಎಷ್ಟು ಅವರಿಂದ ಹಣವನ್ನು ಪಡೆದುಕೊಳ್ಳಲಾಗಿದೆ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ಮತ್ತು ಮಾಹಿತಿಯನ್ನ ಮತ್ತು ದೂರುದಾರರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮೇಲೆ ಇರುವಂತಹ ಅಧಿಕಾರಿಗಳ ಹೆಸರು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಅಂದ್ರೆ ಅವರ ಹೆಸರು ಕೂಡ ಕೇಳಿ ಬರುವಂತಹ ಒಂದು ಕಾರಣದಿಂದಾಗಿ ಅವರ ವಿರುದ್ಧ ಇರುವಂತಹ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಒಂದು ಸ್ಪೆಷಲ್ ಟೀಮ್ ಏನಿದೆ ಆ ಸ್ಪೆಷಲ್ ಟೀಮ್ ನಂತರ ದಿನಗಳಲ್ಲಿ ಇಂತಹ ವ್ಯಕ್ತಿಗೆ ಅಂದ್ರೆ ಆ ಒಂದು ಆಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಯಾರ್ಯಾರ ಹೆಸರನ್ನ ಹೇಳ್ತಾರೆ ಅವರ ವಿರುದ್ಧ ಪ್ರಬಲವಾದಂತಹ ಸಾಕ್ಷಿಗಳು ಸಿಕ್ಕಂತಹ ಹಿನ್ನೆಲೆಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಸ್ ಅನ್ನು ನೀಡಿ ಠಾಣೆಗೆ ಅಂದ್ರೆ ಲೋಕಾಯುಕ್ತ ಕಚೇರಿಗೆ ಕರೆಸಿ ಅವರನ್ನ ಎನ್ಕ್ವೈರಿ ಮಾಡುವಂತಹ ಒಂದು ಪ್ರೋಸೆಸ್ ಏನಿದೆ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಕ್ಸಾಕ್ಟ್ ಆಗಿ ಇಂದಿನಿಂದಲೇ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಲೋಕಾಯುಕ್ತ ಕಚೇರಿಗೆ ಈಗ ತಿಮ್ಮಾಪುರ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅವರಿಂದ ಸಾಕಷ್ಟು ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತು ಅವರು ಕೂಡ
ಈ ಒಂದು ಲಂಚದ ಪ್ರಕರಣದಲ್ಲಿ ಅಂದ್ರೆ ಲಂಚ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ಅನುಮಾನ ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ಎವಿಡೆನ್ಸ್ ಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ. ಹೀಗಾಗಿ ಅವರ ವಿರುದ್ಧವೂ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಲಕ್ಷ್ಮೀನಾರಾಯಣ ಏನಿದ್ದಾರೆ ಅವರು ಒಂದು ದೂರನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಹಂತದಲ್ಲಿ ಇದು ಯಾವ ರೀತಿ ಮುಂದಿನ ಏನಾಗುತ್ತೆ ಅನ್ನುವಂಥದ್ದು, ಅಂದ್ರೆ ಯಾರ್ಯಾರಿಗೆ ನೋಟಿಸ್ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್. ಮಾಹಿತಿಗಾಗಿ ಇನ್ನು ಇರುವಂತಹ ಲಕ್ಷ್ಮೀನಾರಾಯಣ ಅವರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು, ಯಾಕಂದ್ರೆ ಅವರ ಬಳಿ ಮಾತನಾಡಿದಂತಹ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಇಲ್ಲಿ ನನ್ನ ಮೇಲ್ವರ್ಗದ ಅಧಿಕಾರಿಗಳೇನಿದ್ದಾರೆ ಅವರಿಗೆ ತಲುಪಬೇಕು ಮತ್ತೆ ಸಚಿವರಿಗೆ ಈ ಒಂದು ಹಣ ತಲುಪುತ್ತೆ. ಹೀಗಾಗಿ ಅಂದ್ರೆ ಹಂತ ಹಂತವಾಗಿ ಯಾರ್ಯಾರಿಗೆ ಈ ಒಂದು ಹಣವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಟೇಲ್ ಆಗಿ ಆ ಒಂದು ಆಡಿಯೋದಲ್ಲಿ ಹೇಳಿರುವಂತಹ ಒಂದು ಕಾರಣದಿಂದಾಗಿ ಮತ್ತು ಪದೇ ಪದೇ ಅಬಕಾರಿ ಸಚಿವರ ಹೆಸರುಗಳು ಪ್ರಸ್ತಾಪ ಆಗಿರುವಂತಹ ಒಂದು ಕಾರಣದಿಂದಾಗಿ ಅದನ್ನು ತನಿಖೆ ಮಾಡಲೇಬೇಕಾಗಿದೆ. ಹೀಗಾಗಿ ಸದ್ಯ ಅವರಿಗೂ ಶೇರ್ ಹೋಗ್ತಾ ಇತ್ತಾ ಅನ್ನುವಂತಹ ಒಂದು ಅನುಮಾನ ಸಹಜವಾಗಿಯೇ ಮೂಡುತ್ತೆ. ಹೀಗಾಗಿ ಸದ್ಯ ಬಂಧಿತರಾಗಿರುವಂತಹ 3 ಜನರು ಇಲ್ಲಿಯವರೆಗೆ ಅಂದ್ರೆ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗೋದಕ್ಕಿಂತ ಮುಂಚೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತೆ ಅವರ ಬಳಿ ಇದ್ದಂತಹ ಒಂದಷ್ಟು ದಾಖಲಾತಿಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಅವರ ಅವಧಿಯಲ್ಲಿ ಎಷ್ಟೆಷ್ಟು ಜನರಿಗೆ ಬಾರ್ ಲೈಸೆನ್ಸ್ ಅನ್ನ ಕೊಡಲಾಗಿದೆ ಮತ್ತು ಎಷ್ಟು ಅವರಿಂದ ಹಣವನ್ನು ಪಡೆದುಕೊಳ್ಳಲಾಗಿದೆ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ಮತ್ತು ಮಾಹಿತಿಯನ್ನ ಮತ್ತು ದೂರುದಾರರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮೇಲೆ ಇರುವಂತಹ ಅಧಿಕಾರಿಗಳ ಹೆಸರು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ. ಅಂದ್ರೆ ಅವರ ಹೆಸರು ಕೂಡ ಕೇಳಿ ಬರುವಂತಹ ಒಂದು ಕಾರಣದಿಂದಾಗಿ ಅವರ ವಿರುದ್ಧ ಇರುವಂತಹ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಒಂದು ಸ್ಪೆಷಲ್ ಟೀಮ್ ಏನಿದೆ ಆ ಸ್ಪೆಷಲ್ ಟೀಮ್ ನಂತರ ದಿನಗಳಲ್ಲಿ ಇಂತಹ ವ್ಯಕ್ತಿಗೆ ಅಂದ್ರೆ ಆ ಒಂದು ಆಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಯಾರ್ಯಾರ ಹೆಸರನ್ನ ಹೇಳ್ತಾರೆ ಅವರ ವಿರುದ್ಧ ಪ್ರಬಲವಾದಂತಹ ಸಾಕ್ಷಿಗಳು ಸಿಕ್ಕಂತಹ ಹಿನ್ನೆಲೆಯಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಸ್ ಅನ್ನು ನೀಡಿ ಠಾಣೆಗೆ ಅಂದ್ರೆ ಲೋಕಾಯುಕ್ತ ಕಚೇರಿಗೆ ಕರೆಸಿ ಅವರನ್ನ ಎನ್ಕ್ವೈರಿ ಮಾಡುವಂತಹ ಒಂದು ಪ್ರೋಸೆಸ್ ಏನಿದೆ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಕ್ಸಾಕ್ಟ್ ಆಗಿ ಇಂದಿನಿಂದಲೇ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಲೋಕಾಯುಕ್ತ ಕಚೇರಿಗೆ ಈಗ ತಿಮ್ಮಾಪುರ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅವರಿಂದ ಸಾಕಷ್ಟು ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತು ಅವರು ಕೂಡ ಈ ಒಂದು ಲಂಚದ ಪ್ರಕರಣದಲ್ಲಿ ಅಂದ್ರೆ ಲಂಚ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ಅನುಮಾನ ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ಎವಿಡೆನ್ಸ್ ಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ. ಹೀಗಾಗಿ ಅವರ ವಿರುದ್ಧವೂ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಲಕ್ಷ್ಮೀನಾರಾಯಣ ಏನಿದ್ದಾರೆ ಅವರು ಒಂದು ದೂರನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಹಂತದಲ್ಲಿ ಇದು ಯಾವ ರೀತಿ ಮುಂದಿನ ಏನಾಗುತ್ತೆ ಅನ್ನುವಂಥದ್ದು, ಅಂದ್ರೆ ಯಾರ್ಯಾರಿಗೆ ನೋಟಿಸ್ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್. ಮಾಹಿತಿಗಾಗಿ ಇನ್ನು